ಕನ್ನಡದ ಮತ್ತೊಂದು ಕನಸಿನ ಕರ್ನಾಟಕದ 3ನೇ ಅವತರಣಿಕೆಯ ಕಾಂಕ್ಲೇವ್ ಮುಗಿಯುವ ಹಂತ ಬಂದಿದೆ. ಬೆಳಗ್ಗೆ 9 ಗಂಟೆಯಿಂದ ಬಂದು ಇಡೀ ದಿನ ನಮ್ಮ ಕಾರ್ಯಕ್ರಮವನ್ನು ಕುಳಿತು ಗಣ್ಯರು ರಾಜಕಾರಣಿಗಳ ಮಾತನ್ನು ಕೇಳಿದ ನಿಮ್ಮೆಲ್ರಿಗೂ ಧನ್ಯವಾದ ಹೇಳಿದ್ರೆ ಸಾಲದು. ನಿಮ್ಮ ಸಹಕಾರ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಯಾವಾಗಲೂ ಇರಲಿ ಅಂತ ಹೇಳ್ತಾ ನಾನು ರಿಪಬ್ಲಿಕ್ ಕನ್ನಡದ ಪರವಾಗಿ ನಿಮ್ಮೆಲ್ರಿಗೂ ಧನ್ಯವಾದಗಳ ಹೇಳ್ತೀನಿ. ಮುಖ್ಯವಾಗಿ ಜೈನ್ ಯೂನಿವರ್ಸಿಟಿಯ ಜರ್ನಲಿಸಮ್ ಮತ್ತು ಮಾಸ್ ಕಮ್ಯುನಿಕೇಷನ್ ವಿಭಾಗದ ವಿದ್ಯಾರ್ಥಿಗಳು, ವಿಭಾಗದ HODಯಾದ ಭಾರ್ಗವಿ ಹೆಮ್ಮಿಗೆ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್. ನಿಮ್ಮಿಂದಾಗಿ ಇವತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಕಳೆ ಬಂತು. ನಿಮ್ಮ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು. ಜೊತೆಗೆ ಅವರಿಗೂ ಒಂದು ಸ್ವಲ್ಪ ರಾಜಕೀಯ, ನಮ್ಮ ನಾಡು ನುಡಿ ಭಾಷೆ ಬಗ್ಗೆ ಅವರಿಗೂ ನಾವು ಒಂದು ಅರಿವು ಮೂಡಲಿ ಅನ್ನೋ ಕಾರಣಕ್ಕೆ ನಾವು ಭಾರ್ಗವಿ ಅವರತ್ತ ನಿಮ್ಮ ಸ್ಟೂಡೆಂಟ್ ಕರ್ಕೊಬನ್ನಿ ಅಂತ ಕೇಳಿದಾಗ ಅವ್ರು ತುಂಬ ಖುಷಿಪಟ್ಟು ಕರ್ಕೊಬಂದರು. ಸೊ ಇಂತಹ ಡಿಪಾರ್ಟ್ಮೆಂಟ್ಗಳು, ಜರ್ನಲಿಸಮ್ ಡಿಪಾರ್ಟ್ಮೆಂಟ್ಗಳು ಟಿ ವಿ ಮಾಧ್ಯಮಗಳ ಜೊತೆ ಸ್ವಲ್ಪ ಸಹಕರಿಸಿದ್ರೆ ಅವರಿಗೆ ಒಂದು ಲೈವ್ ಡಿಬೇಟಿನ ಅನುಭವ ಆಗುತ್ತೆ. ನಿಮ್ಗೆ ಇವತ್ತು ಎಷ್ಟೊಂದು ಒಳ್ಳೆ ಅನುಭವ ಆಯ್ತಲ್ವಾ? ಇದು ಯಾವ ಕಾಲೇಜಲ್ಲೂ ಸಿಗಲ್ಲ. ಯಾಕಂದರೆ ನಾನು ಜರ್ನಲಿಸಮ್ ಬಂದಿದ್ದು, ನಾವು ಈ ಥರ ಎಲ್ಲ ಓದುವಾಗ ಯಾವ ಟಿ ವಿಗಳು ಇರಲಿಲ್ಲ. ಆದರೆ ಈಗ ನಿಮಗೆ ತುಂಬ ಟಿ ವಿಗಳಲ್ಲಿ ಈ ಥರ ಕಾರ್ಯಕ್ರಮ ನಡೆಯುತ್ತೆ. ನೀವು ಅಂಥ ಕಾರ್ಯಕ್ರಮಗಳಲ್ಲಿ ದಯವಿಟ್ಟು ಭಾಗವಹಿಸಿ. ನಾಳೆ ನೀವು ರಿಪೋರ್ಟರ್ ಆಗೋಕ್ಕೋ ಅಥವಾ ಇನ್ನೇನೋ ಕೆಲಸಕ್ಕೆ ಒಂದು ಟಿ ವಿಗೆ ಹೋದಾಗ ಅಲ್ಲಿ ಹೇಗೆ ಕೆಲಸ ನಡೆಯುತ್ತೆ ಅನ್ನೋದು ನಿಮ್ಮ ಅನುಭವಕ್ಕೆ ಬರುತ್ತೆ. ಮತ್ತು ನಮ್ಮ ರಾಜ್ಯದ ಆಗು ಹೋಗುಗಳು, ರಾಜಕೀಯ ವಿದ್ಯಮಾನಗಳು, ಇದೆಲ್ಲನೂ ಕರೆಂಟ್ ಅಫೇರ್ ಅಂತಾರಲ್ಲ, ಅದೆಲ್ಲ ನಿಮಗೆ ಒಂದು ಲೈವ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಹಾಗಾಗಿ ನೀವು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದು ನಮ್ಮ ಜೊತೆ ಸೇರಿ ತುಂಬ ಖುಷಿ. ಸೊ ಭಾರ್ಗವಿ ಅವರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್. ಅದಲ್ಲದೆ ನಮ್ಮ ಕಾಂಕ್ಲೇವ್ನ ಪ್ರಾಯೋಜಕರು, ಜಾಹೀರಾತುದಾರರಿಗೂ ರಿಪಬ್ಲಿಕ್ ಕನ್ನಡದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಥ್ಯಾಂಕ್ ಯು, ಧನ್ಯವಾದ. ಕನ್ನಡದ ಮತ್ತೊಂದು ಕನಸಿನ ಕರ್ನಾಟಕದ 3ನೇ ಅವತರಣಿಕೆಯ ಕಾಂಕ್ಲೇವ್ ಮುಗಿಯುವ ಹಂತ ಬಂದಿದೆ. ಬೆಳಗ್ಗೆ 9 ಗಂಟೆಯಿಂದ ಬಂದು ಇಡೀ ದಿನ ನಮ್ಮ ಕಾರ್ಯಕ್ರಮವನ್ನು ಕುಳಿತು ಗಣ್ಯರು ರಾಜಕಾರಣಿಗಳ ಮಾತನ್ನು ಕೇಳಿದ ನಿಮ್ಮೆಲ್ರಿಗೂ ಧನ್ಯವಾದ ಹೇಳಿದ್ರೆ ಸಾಲದು. ನಿಮ್ಮ ಸಹಕಾರ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಯಾವಾಗಲೂ ಇರಲಿ ಅಂತ ಹೇಳ್ತಾ ನಾನು ರಿಪಬ್ಲಿಕ್ ಕನ್ನಡದ ಪರವಾಗಿ ನಿಮ್ಮೆಲ್ರಿಗೂ ಧನ್ಯವಾದಗಳ ಹೇಳ್ತೀನಿ. ಮುಖ್ಯವಾಗಿ ಜೈನ್ ಯೂನಿವರ್ಸಿಟಿಯ ಜರ್ನಲಿಸಮ್ ಮತ್ತು ಮಾಸ್ ಕಮ್ಯುನಿಕೇಷನ್ ವಿಭಾಗದ ವಿದ್ಯಾರ್ಥಿಗಳು, ವಿಭಾಗದ HODಯಾದ ಭಾರ್ಗವಿ ಹೆಮ್ಮಿಗೆ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್. ನಿಮ್ಮಿಂದಾಗಿ ಇವತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಕಳೆ ಬಂತು. ನಿಮ್ಮ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು. ಜೊತೆಗೆ ಅವರಿಗೂ ಒಂದು ಸ್ವಲ್ಪ ರಾಜಕೀಯ, ನಮ್ಮ ನಾಡು ನುಡಿ ಭಾಷೆ ಬಗ್ಗೆ ಅವರಿಗೂ ನಾವು ಒಂದು ಅರಿವು ಮೂಡಲಿ ಅನ್ನೋ ಕಾರಣಕ್ಕೆ ನಾವು ಭಾರ್ಗವಿ ಅವರತ್ತ ನಿಮ್ಮ ಸ್ಟೂಡೆಂಟ್ ಕರ್ಕೊಬನ್ನಿ ಅಂತ ಕೇಳಿದಾಗ ಅವ್ರು ತುಂಬ ಖುಷಿಪಟ್ಟು ಕರ್ಕೊಬಂದರು. ಸೊ ಇಂತಹ ಡಿಪಾರ್ಟ್ಮೆಂಟ್ಗಳು, ಜರ್ನಲಿಸಮ್ ಡಿಪಾರ್ಟ್ಮೆಂಟ್ಗಳು ಟಿ ವಿ ಮಾಧ್ಯಮಗಳ ಜೊತೆ ಸ್ವಲ್ಪ ಸಹಕರಿಸಿದ್ರೆ ಅವರಿಗೆ ಒಂದು ಲೈವ್ ಡಿಬೇಟಿನ ಅನುಭವ ಆಗುತ್ತೆ. ನಿಮ್ಗೆ ಇವತ್ತು ಎಷ್ಟೊಂದು ಒಳ್ಳೆ ಅನುಭವ ಆಯ್ತಲ್ವಾ? ಇದು ಯಾವ ಕಾಲೇಜಲ್ಲೂ ಸಿಗಲ್ಲ. ಯಾಕಂದರೆ ನಾನು ಜರ್ನಲಿಸಮ್ ಬಂದಿದ್ದು, ನಾವು ಈ ಥರ ಎಲ್ಲ ಓದುವಾಗ ಯಾವ ಟಿ ವಿಗಳು ಇರಲಿಲ್ಲ. ಆದರೆ ಈಗ ನಿಮಗೆ ತುಂಬ ಟಿ ವಿಗಳಲ್ಲಿ ಈ ಥರ ಕಾರ್ಯಕ್ರಮ ನಡೆಯುತ್ತೆ. ನೀವು ಅಂಥ ಕಾರ್ಯಕ್ರಮಗಳಲ್ಲಿ ದಯವಿಟ್ಟು ಭಾಗವಹಿಸಿ. ನಾಳೆ ನೀವು ರಿಪೋರ್ಟರ್ ಆಗೋಕ್ಕೋ ಅಥವಾ ಇನ್ನೇನೋ ಕೆಲಸಕ್ಕೆ ಒಂದು ಟಿ ವಿಗೆ ಹೋದಾಗ ಅಲ್ಲಿ ಹೇಗೆ ಕೆಲಸ ನಡೆಯುತ್ತೆ ಅನ್ನೋದು ನಿಮ್ಮ ಅನುಭವಕ್ಕೆ ಬರುತ್ತೆ. ಮತ್ತು ನಮ್ಮ ರಾಜ್ಯದ ಆಗು ಹೋಗುಗಳು, ರಾಜಕೀಯ ವಿದ್ಯಮಾನಗಳು, ಇದೆಲ್ಲನೂ ಕರೆಂಟ್ ಅಫೇರ್ ಅಂತಾರಲ್ಲ, ಅದೆಲ್ಲ ನಿಮಗೆ ಒಂದು ಲೈವ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಹಾಗಾಗಿ ನೀವು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದು ನಮ್ಮ ಜೊತೆ ಸೇರಿ ತುಂಬ ಖುಷಿ. ಸೊ ಭಾರ್ಗವಿ ಅವರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್. ಅದಲ್ಲದೆ ನಮ್ಮ ಕಾಂಕ್ಲೇವ್ನ ಪ್ರಾಯೋಜಕರು, ಜಾಹೀರಾತುದಾರರಿಗೂ ರಿಪಬ್ಲಿಕ್ ಕನ್ನಡದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಥ್ಯಾಂಕ್ ಯು, ಧನ್ಯವಾದ. ಕನ್ನಡದ ಮತ್ತೊಂದು ಕನಸಿನ ಕರ್ನಾಟಕದ 3ನೇ ಅವತರಣಿಕೆಯ ಕಾಂಕ್ಲೇವ್ ಮುಗಿಯುವ ಹಂತ ಬಂದಿದೆ. ಬೆಳಗ್ಗೆ 9 ಗಂಟೆಯಿಂದ ಬಂದು ಇಡೀ ದಿನ ನಮ್ಮ ಕಾರ್ಯಕ್ರಮವನ್ನು ಕುಳಿತು ಗಣ್ಯರು ರಾಜಕಾರಣಿಗಳ ಮಾತನ್ನು ಕೇಳಿದ ನಿಮ್ಮೆಲ್ರಿಗೂ ಧನ್ಯವಾದ ಹೇಳಿದ್ರೆ ಸಾಲದು. ನಿಮ್ಮ ಸಹಕಾರ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಯಾವಾಗಲೂ ಇರಲಿ ಅಂತ ಹೇಳ್ತಾ ನಾನು ರಿಪಬ್ಲಿಕ್ ಕನ್ನಡದ ಪರವಾಗಿ ನಿಮ್ಮೆಲ್ರಿಗೂ ಧನ್ಯವಾದಗಳ ಹೇಳ್ತೀನಿ. ಮುಖ್ಯವಾಗಿ ಜೈನ್ ಯೂನಿವರ್ಸಿಟಿಯ ಜರ್ನಲಿಸಮ್ ಮತ್ತು ಮಾಸ್ ಕಮ್ಯುನಿಕೇಷನ್ ವಿಭಾಗದ ವಿದ್ಯಾರ್ಥಿಗಳು, ವಿಭಾಗದ HODಯಾದ ಭಾರ್ಗವಿ ಹೆಮ್ಮಿಗೆ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್. ನಿಮ್ಮಿಂದಾಗಿ ಇವತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಕಳೆ ಬಂತು.
ನಿಮ್ಮ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು. ಜೊತೆಗೆ ಅವರಿಗೂ ಒಂದು ಸ್ವಲ್ಪ ರಾಜಕೀಯ, ನಮ್ಮ ನಾಡು ನುಡಿ ಭಾಷೆ ಬಗ್ಗೆ ಅವರಿಗೂ ನಾವು ಒಂದು ಅರಿವು ಮೂಡಲಿ ಅನ್ನೋ ಕಾರಣಕ್ಕೆ ನಾವು ಭಾರ್ಗವಿ ಅವರತ್ತ ನಿಮ್ಮ ಸ್ಟೂಡೆಂಟ್ ಕರ್ಕೊಬನ್ನಿ ಅಂತ ಕೇಳಿದಾಗ ಅವ್ರು ತುಂಬ ಖುಷಿಪಟ್ಟು ಕರ್ಕೊಬಂದರು. ಸೊ ಇಂತಹ ಡಿಪಾರ್ಟ್ಮೆಂಟ್ಗಳು, ಜರ್ನಲಿಸಮ್ ಡಿಪಾರ್ಟ್ಮೆಂಟ್ಗಳು ಟಿ ವಿ ಮಾಧ್ಯಮಗಳ ಜೊತೆ ಸ್ವಲ್ಪ ಸಹಕರಿಸಿದ್ರೆ ಅವರಿಗೆ ಒಂದು ಲೈವ್ ಡಿಬೇಟಿನ ಅನುಭವ ಆಗುತ್ತೆ. ನಿಮ್ಗೆ ಇವತ್ತು ಎಷ್ಟೊಂದು ಒಳ್ಳೆ ಅನುಭವ ಆಯ್ತಲ್ವಾ, ಇದು ಯಾವ ಕಾಲೇಜಲ್ಲೂ ಸಿಗಲ್ಲ. ಯಾಕಂದರೆ ನಾನು ಜರ್ನಲಿಸಮ್ ಬಂದಿದ್ದು, ನಾವು ಈ ಥರ ಎಲ್ಲ ಓದುವಾಗ ಯಾವ ಟಿ ವಿಗಳು ಇರಲಿಲ್ಲ. ಆದರೆ ಈಗ ನಿಮಗೆ ತುಂಬ ಟಿ ವಿಗಳಲ್ಲಿ ಈ ಥರ ಕಾರ್ಯಕ್ರಮ ನಡೆಯುತ್ತೆ. ನೀವು ಅಂಥ ಕಾರ್ಯಕ್ರಮಗಳಲ್ಲಿ ದಯವಿಟ್ಟು ಭಾಗವಹಿಸಿ. ನಾಳೆ ನೀವು ರಿಪೋರ್ಟರ್ ಆಗೋಕ್ಕೋ ಅಥವಾ ಇನ್ನೇನೋ ಕೆಲಸಕ್ಕೆ ಒಂದು ಟಿ ವಿಗೆ ಹೋದಾಗ ಅಲ್ಲಿ ಹೇಗೆ ಕೆಲಸ ನಡೆಯುತ್ತೆ ಅನ್ನೋದು ನಿಮ್ಮ ಅನುಭವಕ್ಕೆ ಬರುತ್ತೆ. ಮತ್ತು ನಮ್ಮ ರಾಜ್ಯದ ಆಗು ಹೋಗುಗಳು, ರಾಜಕೀಯ ವಿದ್ಯಮಾನಗಳು, ಇದೆಲ್ಲನೂ ಕರೆಂಟ್ ಅಫೇರ್ ಅಂತಾರಲ್ಲ, ಅದೆಲ್ಲ ನಿಮಗೆ ಒಂದು ಲೈವ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಹಾಗಾಗಿ ನೀವು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದು ನಮ್ಮ ಜೊತೆ ಸೇರಿ ತುಂಬ ಖುಷಿ. ಸೊ ಭಾರ್ಗವಿ ಅವರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್. ಅದಲ್ಲದೆ ನಮ್ಮ ಕಾಂಕ್ಲೇವ್ನ ಪ್ರಾಯೋಜಕರು, ಜಾಹೀರಾತುದಾರರಿಗೂ ರಿಪಬ್ಲಿಕ್ ಕನ್ನಡದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಥ್ಯಾಂಕ್ ಯು, ಧನ್ಯವಾದ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಕನಸಿನ ಕರ್ನಾಟಕದ 3ನೇ ಅವತರಣಿಕೆಯ ಕಾಂಕ್ಲೇವ್ ಮುಗಿಯುವ ಹಂತ ಬಂದಿದೆ. ಬೆಳಗ್ಗೆ 9 ಗಂಟೆಯಿಂದ ಬಂದು ಇಡೀ ದಿನ ನಮ್ಮ ಕಾರ್ಯಕ್ರಮವನ್ನು ಕುಳಿತು ಗಣ್ಯರು, ರಾಜಕಾರಣಿಗಳ ಮಾತನ್ನು ಕೇಳಿದ ನಿಮ್ಮೆಲ್ರಿಗೂ ಧನ್ಯವಾದ ಹೇಳಿದ್ರೆ ಸಾಲದು. ನಿಮ್ಮ ಸಹಕಾರ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಯಾವಾಗಲೂ ಇರಲಿ ಅಂತ ಹೇಳ್ತಾ ನಾನು ರಿಪಬ್ಲಿಕ್ ಕನ್ನಡದ ಪರವಾಗಿ ನಿಮ್ಮೆಲ್ರಿಗೂ ಧನ್ಯವಾದಗಳ ಹೇಳ್ತೀನಿ. ಮುಖ್ಯವಾಗಿ ಜೈನ್ ಯೂನಿವರ್ಸಿಟಿಯ ಜರ್ನಲಿಸಮ್ ಮತ್ತು ಮಾಸ್ ಕಮ್ಯುನಿಕೇಷನ್ ವಿಭಾಗದ ವಿದ್ಯಾರ್ಥಿಗಳು, ವಿಭಾಗದ HODಯಾದ ಭಾರ್ಗವಿ ಹೆಮ್ಮಿಗೆ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್. ನಿಮ್ಮಿಂದಾಗಿ ಇವತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಕಳೆ ಬಂತು. ನಿಮ್ಮ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು. ಜೊತೆಗೆ ಅವರಿಗೂ ಒಂದು ಸ್ವಲ್ಪ ರಾಜಕೀಯ, ನಮ್ಮ ನಾಡು ನುಡಿ ಭಾಷೆ ಬಗ್ಗೆ ಅವರಿಗೂ ನಾವು ಒಂದು ಅರಿವು ಮೂಡಲಿ ಅನ್ನೋ ಕಾರಣಕ್ಕೆ ನಾವು ಭಾರ್ಗವಿ ಅವರತ್ತ ನಿಮ್ಮ ಸ್ಟೂಡೆಂಟ್ ಕರ್ಕೊಬನ್ನಿ ಅಂತ ಕೇಳಿದಾಗ ಅವ್ರು ತುಂಬ ಖುಷಿಪಟ್ಟು ಕರ್ಕೊಬಂದರು. ಸೊ ಇಂತಹ ಡಿಪಾರ್ಟ್ಮೆಂಟ್ಗಳು, ಜರ್ನಲಿಸಮ್ ಡಿಪಾರ್ಟ್ಮೆಂಟ್ಗಳು ಟಿ ವಿ ಮಾಧ್ಯಮಗಳ ಜೊತೆ ಸ್ವಲ್ಪ ಸಹಕರಿಸಿದ್ರೆ ಅವರಿಗೆ ಒಂದು ಲೈವ್ ಡಿಬೇಟಿನ ಅನುಭವ ಆಗುತ್ತೆ. ನಿಮ್ಗೆ ಇವತ್ತು ಎಷ್ಟೊಂದು ಒಳ್ಳೆ ಅನುಭವ ಆಯ್ತಲ್ವಾ, ಇದು ಯಾವ ಕಾಲೇಜಲ್ಲೂ ಸಿಗಲ್ಲ. ಯಾಕಂದರೆ ನಾನು ಜರ್ನಲಿಸಮ್ ಬಂದಿದ್ದು, ನಾವು ಈ ಥರ ಎಲ್ಲ ಓದುವಾಗ ಯಾವ ಟಿ ವಿಗಳು ಇರಲಿಲ್ಲ. ಆದರೆ ಈಗ ನಿಮಗೆ ತುಂಬ ಟಿ ವಿಗಳಲ್ಲಿ ಈ ಥರ ಕಾರ್ಯಕ್ರಮ ನಡೆಯುತ್ತೆ. ನೀವು ಅಂಥ ಕಾರ್ಯಕ್ರಮಗಳಲ್ಲಿ ದಯವಿಟ್ಟು ಭಾಗವಹಿಸಿ. ನಾಳೆ ನೀವು ರಿಪೋರ್ಟರ್ ಆಗೋಕ್ಕೋ ಅಥವಾ ಇನ್ನೇನೋ ಕೆಲಸಕ್ಕೆ ಒಂದು ಟಿ ವಿಗೆ ಹೋದಾಗ ಅಲ್ಲಿ ಹೇಗೆ ಕೆಲಸ ನಡೆಯುತ್ತೆ ಅನ್ನೋದು ನಿಮ್ಮ ಅನುಭವಕ್ಕೆ ಬರುತ್ತೆ. ಮತ್ತು ನಮ್ಮ ರಾಜ್ಯದ ಆಗು ಹೋಗುಗಳು, ರಾಜಕೀಯ ವಿದ್ಯಮಾನಗಳು, ಇದೆಲ್ಲನೂ ಕರೆಂಟ್ ಅಫೇರ್ ಅಂತಾರಲ್ಲ, ಅದೆಲ್ಲ ನಿಮಗೆ ಒಂದು ಲೈವ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಹಾಗಾಗಿ ನೀವು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದು ನಮ್ಮ ಜೊತೆ ಸೇರಿ ತುಂಬ ಖುಷಿ. ಸೊ ಭಾರ್ಗವಿ ಅವರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್. ಅದಲ್ಲದೆ ನಮ್ಮ ಕಾಂಕ್ಲೇವ್ನ ಪ್ರಾಯೋಜಕರು, ಜಾಹೀರಾತುದಾರರಿಗೂ ರಿಪಬ್ಲಿಕ್ ಕನ್ನಡದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಥ್ಯಾಂಕ್ ಯು, ಧನ್ಯವಾದ.